ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಪಟಾಪಟ್ ಅಂತ ಹಲಸಿನ ಹಣ್ಣಿನ ಹೋಳಿಗೆ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ತುಂಬ ರುಚಿ ಅಂದರೆ ತುಂಬ ರುಚಿ ಆಗುತ್ತೆ. ತಿಂತಾನೇ ಇರಬೇಕು ಅನ್ಸದೆ. ಬನ್ನಿ ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಯಾವುದಾದ್ರೂ ಒಂದು ಬೌಲ್ ತೊಗೊಳ್ಳಿ. ಅದರ ಮೆಜರ್ಮೆಂಟ್ ಪ್ರಕಾರ ನಾನು ತೋರಿಸ್ಕೊಡ್ತೀನಿ. ಈ ಥರ ಒಂದು ಹಲಸಿನ ಹಣ್ಣನ್ನು ತೊಳೆಯಿಲ್ಲ ಅಂದರೆ ಒಳಗಡೆ ಬೀಜ ಇರುತ್ತಲ್ವ, ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಈ ಥರ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಒಂದು ಬೌಲು ಒಂದು ಹಸಿ ಕೊಬ್ಬರಿ ಇರುತ್ತೆ ಅಲ್ವಾ ಫ್ರೆಂಡ್ಸ್, ಹಸಿ ಕೊಬ್ಬರಿನ ಅದು ಒಂದು ಕಪ್ ಅಷ್ಟು ತೊಗೋಬೇಕು. ಇಲ್ಲಿ ಒಂದು ಬೌಲ್ ಆಗೋವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಚಿರೋಟಿ ರವೆ ತೊಗೊಂಡಿದ್ದೀನಿ. ಯಾಕಪ್ಪ ಅಂದರೆ ಹೂರಣ ಮಾಡಲಿಕ್ಕೆ ಅಲ್ವಾ ಅಂತಂದ್ಬಿಟ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದಕ್ಕೂ ಮುಂಚೆ ಹಿಟ್ಟನ್ನು ನೆನೆಸಿಟ್ಟಿರಬೇಕು. ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಹಿಟ್ಟನ್ನು ನೆನೆಸಿಟ್ಟಿರಬೇಕು. ನಾನು ಆಲ್ರೆಡಿ ನೆನೆಸಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಹತ್ತತ್ರ ಒಂದು 2 ಅವರ್ ಆದರೂ ನೆನಿಬೇಕು ಹಿಟ್ಟು ಹೋಳಿಗೆ ಮಾಡಬೇಕು ಅಂದರೆ. ನಾನು ಒಂದು ಸೈಡಲ್ಲಿ ಬೆಲ್ಲನ ಕಾಸ್ಲಿಕ್ಕೆ ಅಂತ ಇಟ್ಟಿದ್ದೀನಿ. ಯಾಕಪ್ಪ ಅಂದರೆ ಸ್ವಲ್ಪ ಏನಾದರೂ ಕಡ್ಡಿ ಕಸರೆಲ್ಲ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ ಸೋದಿಸ್ಕೋತಾ ಇದ್ದೀನಿ. ಇವಾಗ ಬೆಲ್ಲ ಕರಗಿದ ನಂತರ ಸೋದಿಸ್ಕೋತಾ ಇದ್ದೀನಿ. ನಾವು ಹೂರ್ಣನ ಯಾವುದರಲ್ಲಿ ಮಾಡ್ತೀವಿ ಅದೇ ಬೌಲಲ್ಲಿ ನಾನು ಸೋದಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಒಂದು ಕುದಿ ಬರಬೇಕು ಅಷ್ಟೇ. ಒಂದು ಸ್ವಲ್ಪ ಗಟ್ಟಿ ಆಗಬೇಕು ಅಷ್ಟೇ. ಅಂದರೆ ತುಂಬ ಗಟ್ಟಿಯಲ್ಲ, ಮೀಡಿಯಮ್ ಗಟ್ಟಿ ಆಗಬೇಕು. ಫ್ರೆಂಡ್ಸ್, ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಂಗೆ ಪಕ್ಕದಲ್ಲಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾಕಂತ ಪ್ರತಿ ಒಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ, ಒಂದು ಗಟ್ಟಿ ಆಗ್ತಾ ಬಂತು. ಆವಾಗ ನಾವು ಕೊಬ್ಬರಿ ಇರುತ್ತೆ ಅಲ್ವಾ, ಅದು ಗ್ರೈಂಡ್ ಮಾಡಿ ಇಟ್ಕೊಂಡಿರಬೇಕು. ಗ್ರೈಂಡ್ ಮಾಡಿ ಇಟ್ಕೊಂಡ ನಂತರ ಈ ಥರ ಬೆಲ್ಲ ಪಾಕ ಸ್ವಲ್ಪ ಎಳೆ ಪಾಕ ಬರುತ್ತೆ ಅಲ್ವ, ಆ ಥರ ಬಂದರೆ ಸಾಕಾಗುತ್ತೆ. ಬೆಲ್ಲ ಹಸಿ ಕೊಬ್ಬರಿ ಏನು ತೊಗೊಂಡಿದ್ವಲ್ವ ಒಂದು ಬೌಲು, ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನೇ ಇವಾಗ ನಾನು ಬೆಲ್ಲದ ಜೊತೆಗೆ ನಾನು ಸೇರಿಸ್ಕೊಂಡು ಕಲಿಸ್ತಾ ಇದ್ದೀನಿ. ಅಂದರೆ ಗಟ್ಟಿ ಇರಬೇಕು, ಸ್ವಲ್ಪ ಗಟ್ಟಿ ಬರಬೇಕು. ಆವಾಗ ನಾವು ನೋಡ್ತಾ ಇರ್ಬೋದು ಕುದೀತಾ ಇದೆ. ಇನ್ನೂ ಒಂದು ಚೂರು ಗಟ್ಟಿ ಬಂದರೆ ನಾವು ಆವಾಗ ಹಲಸಿನ ಹಣ್ಣಿನ ಇರುತ್ತೆ ಅಲ್ವಾ ತೊಳೆ, ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿರಬೇಕು ಆಲ್ರೆಡಿ. ಅದನ್ನು ಕೂಡ ಆವಾಗ ಇದು ಗಟ್ಟಿ ಆಗ್ತಾ ಬಂದಾಗ ನಾವೇನು ಈ ಹಲಸಿನ ಹಣ್ಣಿನ ರಸ ಎಂದು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ವ ಹಣ್ಣನ್ನು, ಅದನ್ನು ಇವಾಗ ನಾನು ಸೇರಿಸ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಕುದೀತಾ ಇದೆ, ಆಲ್ರೆಡಿ ಗಟ್ಟಿ ಆಗ್ತಾ ಬಂತು. ಹಸಿ ವಾಸನೆ ಹೋಗಬೇಕು ಕೊಬ್ಬರಿ, ಆವಾಗ ಕರೆಕ್ಟಾಗಿ ಹದವಾಗಿ ಬರುತ್ತೆ, ಹೂರ್ಣ ನಮಗೆ ರೆಡಿಯಾಗುತ್ತೆ. ನೋಡ್ತಾ ಇರ್ಬೋದು ಕುದೀತಾ ಬಂತು. ಇವಾಗ ನಾನು ಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ಥರ ನುಣ್ಣಗೆ ರುಬ್ಕೋಬೇಕು ಹಲಸಿನ ಹಣ್ಣು. ಆವಾಗ ಹಲಸಿನ ಹಣ್ಣು ಯಾವ ಥರ ಇರಬೇಕಪ್ಪ ಅಂದರೆ ತುಂಬ ಹಣ್ಣಾಗಿರಬಾರ್ದು, ಮೀಡಿಯಮ್ ಹಣ್ಣಾದರೆ ಪರವಾಗಿಲ್ಲ, ಸಾಕಾಗುತ್ತೆ. ಅಷ್ಟು ಹಣ್ಣಿದ್ರೆ ಹೂರ್ಣ ಕರೆಕ್ಟಾಗಿ ಹದವಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಇದು ಇವಾಗ ಹತ್ತತ್ರ ಇದೆಲ್ಲ ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ಚಿರೋಟಿ ರವೆ ಹುರ್ಕೊಂಡು ಇಟ್ಕೊಂಡಿದ್ದೀವಲ್ವ, ಅದನ್ನು ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಹತ್ತತ್ರ ಮಿನಿಮಮ್ ಏನಂದರೂ ಒಂದು 20 ನಿಮಿಷ ನಾವು ಇದು ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಹುರಿನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ತನ್ನಷ್ಟೇ ತಾನೇ ಗಟ್ಟಿ ಬರುತ್ತೆ. ಒಂದು ಸ್ವಲ್ಪ ಮಿಡ್ಲಲ್ಲಿ ಒಂದು ಸ್ವಲ್ಪ ತುಪ್ಪನ ಹಾಕ್ಕೋಬೇಕು. ಮತ್ತು ಏನಿರುತ್ತೆ ಶುಂಠಿ ಏಲಕ್ಕಿ ಪೌಡರ್ ಇರುತ್ತೆ ಅಲ್ವಾ, ಅದಷ್ಟು ಮಿಕ್ಸ್ ಮಾಡಿಕೊಂಡು ಈ ಥರ ತಳೋ ಬಿಡೋ ತನೂ ನಾವು ಮಿಕ್ಸ್ ಮಾಡ್ಕೊತ ಗಟ್ಟಿ ಆಗಬೇಕು. ಅದು ಏನಪ್ಪ ಅಂದರೆ ನಾವು ಬೇಳೆ ಹೂರ್ಣ ಮಾಡ್ತೀವಲ್ವ, ಅದೇ ಥರನೇ ಒಂದು ಸ್ವಲ್ಪ ಅದು ತುಂಬ ಗಟ್ಟಿ ಇರುತ್ತೆ, ಇದು ಸ್ವಲ್ಪ ಸಾಫ್ಟ್ ಇರುತ್ತೆ ಅಷ್ಟೇ, ಏನಿಲ್ಲ. ಶುಂಠಿ ಪೌಡ್ರು ಮತ್ತು ಏಲಕ್ಕಿ ಪೌಡ್ರೂ ಹಾಕ್ಕೊಂಡಾಯಿತು. ನೋಡ್ತಾ ಇರ್ಬೋದು ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್. ತುಂಬ ಬಿಸಿ ತುಪ್ಪ, ಬಿಸಿ ಹೋಳಿಗೆ ಜೊತೆ ತುಪ್ಪ ಇದ್ದರೆ ಇನ್ನೂ ಸಖತ್ತಾಗಿರುತ್ತೆ ಈ ಹಲಸಿನ ಹಣ್ಣಿನ ಹೋಳಿಗೆ. ಮಾತ್ರ ತಿಂತಾನೇ ಇರಬೇಕು ಅನಿಸುತ್ತೆ. ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ತುಂಬ ಗಟ್ಟಿ ಆಗ್ತಾ ಬಂತು ಆಲ್ರೆಡಿ. ಇನ್ನೂ ಗಟ್ಟಿ ಆಗಬೇಕು ಫ್ರೆಂಡ್ಸ್, ಹೂರ್ಣ ರೀತಿ ಬರಬೇಕು ನಮಗೆ ಹೋಳಿಗೆ ಮಾಡಲಿಕ್ಕೆ ಅಲ್ವಾ, ಇನ್ನೂ ಗಟ್ಟಿ ಆಗಬೇಕು. ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ ಮಾಡ್ಬೋದು ಹೋಳಿಗೆ ಅಂತಂದ್ಬಿಟ್ಟು. ಆಲ್ರೆಡಿ ತಳ ಬಿಡೋ ಥರ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ತುಂಬ ಸ್ಲಿಮ್ಮಲ್ಲಿ ಇಟ್ಕೋಬೇಕು, ಜಾಸ್ತಿ ಹುರಿ ಇದ್ದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ನಂತರ ಈ ಥರ ಕಣ್ಕ ಏನು ಆದಿಡ್ತೀವಲ್ವ, ಅದನ್ನು ಇವಾಗ ಹೋಳಿಗೆ ಮಾಡಿ ಹಾಕಿದರೆ ಸಖತ್ತಾಗಿ ಬರುತ್ತೆ. ಹೋಳಿಗೆ ಮಾತ್ರ ಸಖತ್ತಾಗಿ ಬರುತ್ತೆ.
ಸ್ವಲ್ಪ ಮೀಡಿಯಮ್ ಸೈಜು, ಚಿಕ್ಕದು ಅಲ್ಲ ತುಂಬ ದೊಡ್ಡದು ಅಲ್ಲ, ಈ ಥರ ಒಂದು ಸೈಜಲ್ಲಿ ಮಾಡಿಕೊಂಡ್ರೆ ಆರಾಮಾಗಿ ಹೋಳಿಗೆ ಸಖತ್ತಾಗಿ ಬರುತ್ತೆ. ನೋಡ್ತಾ ಇರ್ಬೋದು. ಈ ಹೋಳಿಗೆ ನಿಮಗೆಲ್ಲ ಇಷ್ಟ ಆದರೆ ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಪೂರ್ತಿಯಾಗಿ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ, ಇದೇ ರೆಸಿಪಿ ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ತುಂಬ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಬೇಳೆ ಒಬ್ಬಟ್ಟು ತಿಂದು ಬೋರ್ ಆಗಿದ್ದರೆ ಈ ಒಬ್ಬಟ್ಟು ಮಾಡ್ಕೊತೀನಿ. ಅದು ಸೀಸನ್ ಟೈಮಲ್ಲಿ ಮಾಡ್ಕೋಬೇಕು ಅಲ್ವಾ, ಹಲಸಿನ ಹಣ್ಣಿನ ಸೀಸನ್ ಟೈಮು. ಥ್ಯಾಂಕ್ ಯು ಫಾರ್ ವಾಚಿಂಗ್.